ಹೀಗೆ ಡಿಕೆ ಸಂಪುಟ ಸೇರೋದಕ್ಕೆ ಹಿರಿಯರು ಕಿರಿಯ ಶಾಸಕರುಗಳಿಂದ ತೀವ್ರ ಲಾಬಿ ನಡೀತಾ ಇದೆ. ತಾಮುಂದು ನಾಮುಂದು ಅಂತ ದೆಹಲಿಗೆ ತೆರಳಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದಷ್ಟು ಮಂದಿ ಜಾತಿ ಹಾಗೆ ಇನ್ನಿತರ ಕೋಟಾದಡಿಯಲ್ಲಿ ಸಚಿವ ಸ್ಥಾನವನ್ನ ಕೇಳ್ತಾ ಇದ್ದಾರೆ. ನನಗೆ ಕಿತ್ತೂರು ಕರ್ನಾಟಕ ಕೋಟಾದಲ್ಲಿ ಸಚಿವ ಸ್ಥಾನ ಕೊಡಿ ಅಂತ MLC ಸಲೀಂ ಅಹಮದ್ ಕೇಳ್ತಿದ್ದಾರೆ. ಆದರೆ ಪರಮೇಶ್ವರ್ ಮಾತ್ರ ಮೌನ ವಹಿಸಿದ್ದಾರೆ. ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಕೆಲ ಸ್ವಾಮೀಜಿಗಳು ಕೂಡ ಒತ್ತಡ ಹಾಕ್ತಿದ್ದಾರೆ. ಮಂತ್ರಿಗಿರಿ ಮೇಲೆ ಕಣ್ಣು, ಕೈ ಶಾಸಕರಿಂದ ಡೆಲ್ಲಿ ದಂಡಯಾತ್ರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಆಪ್ತ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಲಾಬಿ. ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್. ನಮಗೆ ಸಚಿವ ಸ್ಥಾನ ಬೇಕು, ಸಚಿವ ಸ್ಥಾನ ಬೇಕೇ ಬೇಕು. ಒಂದ್ ಕಡೆ ಡಿಕೆ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದೇ ಹೊತ್ತಲ್ಲಿ ಡಿಕೆ ಸಂಪುಟ ಸೇರೋಕೆ ಘಟಾನುಘಟಿ ಮಾಜಿ ಸಚಿವರು ಹೊಸಬರಿಂದಲೂ ಕಸರತ್ತು ನಡೀತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ಆಪ್ತರ ಮಧ್ಯೆ ಹೊಸ ಸಂಪುಟ ಸೇರೋಕೆ ತೀವ್ರ ಲಾಬಿ ನಡೀತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡೋಕೆ ಶಾಸಕರ ದಂಡೆ ಡೆಲ್ಲಿ ಫ್ಲೈಟ್ ಹತ್ತಿದೆ. ಸಿದ್ದರಾಮಯ್ಯ ಡಿಕೆ ಡೆಲ್ಲಿಗೆ ತೆರಳುತ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳು ಡೆಲ್ಲಿ ಫ್ಲೈಟ್ ಹತ್ತಿದ್ದಾರೆ. ಮಾಜಿ ಸಚಿವ KH ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, HK ಪಾಟೀಲ್, MLC MR ಸೀತಾರಾಮ್, MLC ಆರತಿ ಕೃಷ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್, MLC ಚನ್ನರಾಜ ಹಟ್ಟಿಹೊಳಿ, ಪುಟ್ಟರಂಗ ಶೆಟ್ಟಿ, ಚಲವರಾಯಸ್ವಾಮಿ, ದಿನೇಶ್ ಗೂಳಿಗೌಡ, BR ಪಾಟೀಲ್, ಪ್ರದೀಪ್ ಈಶ್ವರ್, ರೆಜ್ವಾನ್ ಅರ್ಷದ್, KR ನಗರ ಶಾಸಕ ಡಿ ರವಿಶಂಕರ್ ಡೆಲ್ಲಿಗೆ ಹಾರಿದ್ದಾರೆ. ನನಗೆ ಹೈಕಮಾಂಡ್ ಭರವಸೆ ಕೊಟ್ಟಿದೆ ಎಂದ ಯತೀಂದ್ರ. ಮೊನ್ನೆ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿ ವೇಳೆ ಯತೀಂದ್ರ ಕೂಡ ಡೆಲ್ಲಿಯಲ್ಲೇ ಇದ್ರು. ಪುತ್ರನ ಪರ ಸಿದ್ದರಾಮಯ್ಯ ತಮ್ಮದೇ ಆದ ರೀತಿ ಒತ್ತಡ ಹಾಕ್ತಿದ್ದಾರೆ. ಸೋನಿಯಾ, ರಾಹುಲ್ ಗಾಂಧಿಗೆ ಯತೀಂದ್ರರನ್ನ ಸಿದ್ದರಾಮಯ್ಯ ಪರಿಚಯ ಮಾಡಿಕೊಟ್ಟಿದ್ರು. ಆದರೆ ಇದೀಗ MLC ಯತೀಂದ್ರಗೆ ಬಹುತೇಕ ಸಚಿವ ಸ್ಥಾನ ಸಿಗೋದು ಫಿಕ್ಸ್ ಆಗಿದೆ. ಸಚಿವ ಸ್ಥಾನ ಕೊಡುವುದಾಗಿ ಹೈಕಮಾಂಡ್ ಭರವಸೆ ಕೊಟ್ಟಿದೆ ಅಂತ ಯತೀಂದ್ರರೇ ಹೇಳ್ತಿದ್ದಾರೆ. ಮಂತ್ರಿ ಆಕಾಂಕ್ಷಿ ಇದ್ದೀನಿ, ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಲಿದೆ. DCM ಪ್ರಸ್ತಾವನೆ ಬೇಡಿಕೆನೂ ಇಟ್ಟಿಲ್ಲ ನಾವು. ಹೈಕಮಾಂಡ್ ಅವರು ಏನ್ ಮಾಡ್ತಾರೆ ಅದು ಕೂಡ ಕೊಟ್ಟರೆ ನಿಭಾಯಿಸ್ತೀರಾ ಸರ್? ಅದು ನೋಡೋಣ ಫಸ್ಟ್ ಕೊಟ್ಟಾಗ. ದೆಹಲಿಯಲ್ಲಿ ಮಾತನಾಡಿದ ಮಾಜಿ ಸಚಿವ MC ಸುಧಾಕರ್, ನನ್ನ ಮುಂದುವರೆಸಬೇಕು ಅಂದ್ರು. ಶಾಸಕ ಶಿವರಾಜ್ ತಂಗಡಗಿ ಅಂತೂ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂದ್ರು. ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ನಾನು ಆಕಾಂಕ್ಷಿ, ನಾನು ಕೇಳ್ತಾ ಇದ್ದೀನಿ. ಪಕ್ಷ ಏನು ನಿರ್ಧಾರ ತಗೊಂಡಿದ್ದಕ್ಕೆ ನಾನು ಬದ್ಧನಾಗಿ ಇರ್ತೀನಿ. ಬಟ್ ನಾನು ಸಹಜವಾಗಿ ನನಗೂ ಹೊಸದಿದ್ದ ಪೂರ್ಣ ಅವಧಿಗೆ ಅವಕಾಶವನ್ನು ಮಾಡಿಕೊಡ್ರಿ. ಸಮುದಾಯ ಇರ್ಬೋದು, ನನ್ನ ಜಿಲ್ಲೆ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಇವೆಲ್ಲವನ್ನು ವಿಚಾರ ಮಾಡಿ ಅವಕಾಶ ಕೊಡ್ರಿ ಅಂತ ಹೈಕಮಾಂಡಿಗೆ ಮನವಿಯನ್ನು ಮಾಡ್ಕೊಂಡು ಪಕ್ಷ ತೀರ್ಮಾನ ನಮ್ಮದೇನಿಲ್ಲ. ಪಕ್ಷದ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ಸಿಕ್ಕಿದ್ರೆ ಭೇಟಿ ಆಗ್ತೀವಿ. ಒಕ್ಕಲಿಗ ಆಗಿರುವ ಗುಬ್ಬಿ ಶ್ರೀನಿವಾಸ್ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ನಾನು ಆಕಾಂಕ್ಷಿ ಅಂತಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಅಂತೂ ನನಗೆ ಸಚಿವ ಸ್ಥಾನ ಸಿಗೋ ವಿಶ್ವಾಸ ಇದೆ ಅಂತಿದ್ದಾರೆ. ಸರ್, ನಾನು ಆಕಾಂಕ್ಷಿನೇ, ಆದರೆ ನಾನು ಎಲ್ಲಿ ನನ್ನ ಅಭಿಪ್ರಾಯ ಹೇಳಬೇಕು ಅಲ್ಲಿ ಹೇಳಿದ್ದೀನಿ, ಯಾರಿಗೆ ಕೇಳಬೇಕು ಅಲ್ಲಿ ಕೇಳಿದ್ದೀನಿ. ನೋಡಿ, ಅದು ಅವ್ರು ಹೇಳಿದ್ದಾರೆ. ಈಗ ನಾವು ಒಕ್ಕಲಿಗರು CM ಆಗೋದ್ರಿಂದ ಒಕ್ಕಲಿಗರಿಗೆ ಎಷ್ಟು ಜನ ಕೊಡ್ಲಿಕ್ಕೆ ಬರುತ್ತೆ, ಅವೆಲ್ಲ ಈಗ ಪ್ರಾಂತೀಯಗಳನ್ನು ನೋಡಬೇಕಾಗಿದೆ. ನಾವು ಆಕಾಂಕ್ಷಿಗಳಿರೋದ್ರಿಂದ ಎಲ್ಲರಿಗೂ ಭೇಟಿಯಾಗಿ ಕೆಲವು ವಿಚಾರಗಳನ್ನ ನಾವು ಹೇಳಿ ಭೇಟಿ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ವಿಶ್ವಾಸ ಇದೆಯಾ ಸರ್ ಮುಂದುವರಿಯುವಂಥದ್ದು? ಯಾವಾಗಲೂ ವಿಶ್ವಾಸ ಕಳ್ಕೋಬಾರ್ದು, ವಿಶ್ವಾಸದಲ್ಲಿ ಇರಬೇಕು. ನಾನು ವಿಶ್ವಾಸದಲ್ಲಿ ಇದ್ದೀನಿ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು ಮುಂದೆ ಮಂತ್ರಿ ಆಗಬೇಕು, ಇವರು ಮೋಸ್ಟ್ ಸೀನಿಯರ್ ಅಂತ. ಅದನ್ನು ಅವರು ಹೇಳಿದರು, ಅವರ ಅಭಿಲಾಷೆ ಕೂಡ ಇತ್ತು. ಬಟ್ ಆ ಸಂದರ್ಭದಲ್ಲಿ ಆಗಲಿಲ್ಲ. ಬಟ್ ಈಗ ನನಗೆ ಅವಕಾಶ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಸಚಿವ ಸ್ಥಾನದ ಮೇಲೆ ಸಾಲು ಸಾಲು MLCಗಳಿಂದ ಕಣ್ಣು.
ಹಿರಿಯ ಶಾಸಕರು ಮಾತ್ರವಲ್ಲ, ಈ ಬಾರಿ ಎಂಎಲ್ಸಿಗಳ ಪಟ್ಟಿಯೂ ದೊಡ್ಡದಾಗಿದೆ. ಸಚಿವ ಸ್ಥಾನದ ರೇಸ್ನಲ್ಲಿ ಬಿಕೆ ಹರಿಪ್ರಸಾದ್ ಇದ್ದಾರೆ. ಇನ್ನು ನನಗೆ ಕಿತ್ತೂರು ಕರ್ನಾಟಕ ಕೋಟಾದಲ್ಲಿ ಸಚಿವ ಸ್ಥಾನ ಕೊಡಿ ಅಂತ ಎಂಎಲ್ಸಿ ಸಲೀಂ ಅಹಮದ್ ಹೇಳ್ತಿದ್ದಾರೆ. ಇವತ್ತಿನ ಕಾಂಪಿಟೇಷನ್ ಇದೆ, ಎಲ್ಲ ಶಾಸಕರು ಕೂಡ ಆಗಬೇಕು ಅಂತಾರೆ. ಟೋಟಲ್ 33 ಮಂದಿ ಮಂತ್ರಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಎಲ್ಲರೂ ಮಾಡಬೇಕಾದ್ರೆ ಕಷ್ಟ. ಮುಖ್ಯಮಂತ್ರಿ ಯಾರೇ ಆಗಿರಲಿ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕೊಟ್ಟರೆ ಭಾಳ ಸಂತೋಷದಿಂದ ಕೆಲಸ ಮಾಡಿ ಸಮರ್ಥವಾಗಿ ಕೆಲಸ ಮಾಡ್ತೀನಿ. ನಾನು ಕೇಳ್ತಾ ಇರೋದು ನಮ್ಮ ಕಿತ್ತೂರು ಕರ್ನಾಟಕ ಭಾಗದಿಂದ ಕಳೆದ 22 ವರ್ಷದಿಂದ ಆ ಭಾಗಕ್ಕೆ ಮಂತ್ರಿಗಿರಿ ಕೊಡಲಿಲ್ಲ, ಅಲ್ಪಸಂಖ್ಯಾತರು ಕೊಡಲಿಲ್ಲ. ನೋಡಿ, ನಾನು ಯಾವುದೇ ಸ್ಥಾನವನ್ನು ಬಯಸಿ ಬಂದಲ್ಲ. ಅದು ಆರೋಗ್ಯ ಸಚಿವನಾಗಿದ್ದಾಗ ನಾನು ಪವಿತ್ರದ ಅಜ್ಮೇರಲ್ಲಿದ್ದಾಗ ಗೊತ್ತೇ ಇಲ್ಲ. ಅದರ ನಂತರ 2008ನಲ್ಲಿ 2 ಖಾತೆ ಸಿಕ್ಕಿದಾಗಲೂ ಕೂಡ ಪಕ್ಷ ನೋಡಿ ಗುರುತಿಸಿಕೊಂಡಿದೆ. ನಾನು ಶಾಸಕನಾಗಿದ್ದಾಗ ನನ್ನ ಕೆಲಸ ಸದನ ವೀರ ಪ್ರಶಸ್ತಿ ಬಂತು. ಸಚಿವ ಸ್ಥಾನಕ್ಕಾಗಿ ಭದ್ರಾವತಿ ಶಾಸಕ ಸಂಗಮೇಶ್ ಕೂಡ ನಾಭಿ ಮಾಡುತ್ತಿದ್ದಾರೆ. ಇಂದು ಬೆಳಿಗ್ಗೆ ಡಿಕೆಶಿ ಭೇಟಿ ಮಾಡಿ ಬಳಿಕ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮನವಿ ಮಾಡಿದ್ರು. ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಮನವಿ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ಡೆಲ್ಲಿಗೆ ತೆರಳಿದ್ದಾರೆ. ಕೆಎಚ್ ಮುನಿಯಪ್ಪ ಪುತ್ರಿ ರೂಪಕಲಾ ಶಶಿಧರನ್ ಕೇಳಿದ್ರೆ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀವಿ ಅಂತಿದ್ದಾರೆ. ಭರವಸೆ ಇದೆ, ಅವಕಾಶ ಕೊಡ್ತಾರೆ. ಯಾಕಂದರೆ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು. ಮುಂದೆ ಬರುವಂಥ ಚುನಾವಣೆ ಇರ್ಬೋದು, ಮತ್ತೊಂದಿರ್ಬೋದು, ಸಂಘಟನೆ ಇರ್ಬೋದು. ಈ ದೃಷ್ಟಿಯಲ್ಲಿ ಒಳ್ಳೆಯದಾಗೋದಕ್ಕೆ ಹೊಸ ಮಕ್ಕಳುಗಳಿಗೆ ಹಳೆ ಬೇರಿಟ್ಕೊಂಡು ಹೊಸ ಚಿಗುರುಗಳಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋ ಒಂದು ಉತ್ಸುಕ ಕಥೆಯಂತ್ರನೇ ನಾವು ಕೂಡ ಇವತ್ತು ಹಿಂಬಾಲ ಬೆನ್ನತ್ತಿದ್ದೀವಿ. ಅವಕಾಶ ಕೊಟ್ಟಾಗ ಕೆಲಸ ಕಲಿತಾರೆ. ಇನ್ನೂ ರಾಜ್ಯಕ್ಕೆ ಯಾವ ರೀತಿ ಅವ್ರದ್ದೇ ಆದ ರೀತಿ ಸೇವೆ ಮಾಡೋಕ್ಕೆ ಅವಕಾಶ ಆಗುತ್ತೆ, ಮಾಡ್ತಾರೆ ಅನ್ನೋಂಥ ಒಂದು ಆಲೋಚನೆಯಿಂದ ನಾನು ಇಡೀ ರಾಜ್ಯದ ಹೆಣ್ಮಕ್ಕಳ ಪರವಾಗಿ ನಾವು ಪ್ರತಿನಿಧಿಸಿದ್ದೀವಿ. ಮತ್ತೊಂದು ಕಡೆ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಸ್ವಾಮೀಜಿಗಳು ಒತ್ತಡ ಹಾಕ್ತಿದ್ದಾರೆ. ಎಸ್ಸಿ ಎಸ್ಟಿ ಹಿಂದುಳಿದ ಸಮುದಾಯದ ಪ್ರಾತಿನಿಧ್ಯ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ 25 ಸ್ವಾಮೀಜಿಗಳು ಮನವಿ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ನಿನ್ನೆ ನಿಯೋಜಿತ ಸಿಎಂ ಡಿಕೆ ಸತೀಶ್ ಜಾರಕಿಹೊಳಿಯನ್ನ ಭೇಟಿಯಾಗಿ ಶ್ರೀಗಳು ಮನವಿ ಮಾಡಿದ್ದಾರೆ. ಈ ವೇಳೆ ಯತೀಂದ್ರ, ಜಮೀರ್ ಅಹಮದ್ ಕೂಡ ಉಪಸ್ಥಿತರಿದ್ದರು. ಪ್ರಮೋದ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.